ಕೆಟ್ಟ ಓಡಾಡಿರ್ತಾನೆ. ಶಾನೆ ಇದ್ದವಾಗ ಎಲ್ಲಾರ್ಗು ಹೋದಲ್ಲಿ ಹುಡುಗ ಶಾನೆ ಅದ, ನನ್ನ ಮನ್ಯಾಗ ದೊಡ್ಡ ಶಾನೆ, ಎಲ್ಲ ಕಡೆ ನನ್ನ ಮಗ ಶಾನೆ ಅದಾವ. ಓಡಾಡಿದ್ದವ್ ತ್ರಾಸ ಹಾಕಿರ್ತದೆ, ಹೌದಿಲ್ಲ? ಒಬ್ಬರ ಮುಂದೆ ಅವ್ರ ಮಕ್ಕಳ ಮುಂದೆ ಇನ್ನೊಬ್ಬನ ಹೋಗ್ಲಿದ್ರೆ ತ್ರಾಸ ಆಗೋದಲ್ಲ. ಶಾಲ್ಯಾಗ ಅವನಿಗೆ ಸನ್ಮಾನ ಮಾಡೋದು ಶಾನೆ ಅದಾನ. ಅವಾಗ ಒಂದ್ ದಿವ್ಸ ಏನಾಕತ್ತಂತ, ಈ ಓಡಾಡಿದ್ದವ್ ಏನ್ ಮಾಡ್ತಾನಂತ, ಬಾ ದೋಸ್ತ ಕಾಡ್ನ್ಯಾಗ ಅಡ್ಯಾಡ್ಕೊತ ಹೋಗುನಪ್ಪ ಒಂದ್ ಸ್ವಲ್ಪ. ಮತ್ತೆ ಓಡಾಡಿದ್ದಂಗ ಅವ್ನು ಹೆಂಗಾರ ಮಾಡಿ ಸೋರಿಸ್ಬೇಕಾಗಿರ್ತದಲ್ಲ, ಅದಕ್ಕೆ ಹೊಕ್ಕನಂತ, ದೋಸ್ತ ನನಗೊಂದ್ ಸ್ವಲ್ಪ ಯಾಕೋ ಹೊಟ್ಟೆಗೆ ತ್ರಾಸ ಆಕತ್ತತಿ, ಒಂದ್ 2 ನಿಮಿಷ ನಿಂದ್ರ ಹೋಗಿ ಬರ್ತಂತೆ. ನೀವು ಹೋಗಿ ಬಂದು ಒಂದು ಗುಬ್ಬಿ ಹಿಡ್ಕೊಂಡ್ ಬಂದಿರ್ತಾನಂತ, ಕೈ ಹಿಂಗ್ ಗುಬ್ಬಿ ಹಿಡಿದಿರ್ತಾನ. ದೋಸ್ತ ನೀ ಶಾನಿ ಆಗಿ ಅಂತ ಹೇಳಕತ್ತಾರ ಎಲ್ಲಾರು, ನೀ ಬಾಳ ಬುದ್ಧಿವಂತದಿ, ನನ್ನ ಕೈಯಾಗ ಏನೈತಿ ಹೇಳಂದತ್ತೀವಿ. ಓಡಾಡಿದ್ ನಾವು ಶಾನಿ ಎದ್ದು ಹುಡುಗ ಸುತ್ತ ನೋಡ್ತಾನಂತ, ಇಲ್ಲಿ ಇದ್ದದ್ದು ಏನಪ್ಪಾ ಅಂದ್ರ ನಿನ್ನ ಕೈಯಾಗ ಗುಬ್ಬಿ ಐತೆ ಅಂದದ್ದು. ಕರಿನ ಗುಬ್ಬಿನೇ ಇರ್ತದ. ಮತ್ತಿನ ಗುಬ್ಬಿ ಇದ್ದದ್ದು ಕರಿ ಇದ್ರೆ ನಾವು ಸೋತಾನು ಅಲ್ಲ, ಅವನ ಒಳ್ಳೆ ಹತ್ತಿಲ್ಲ ಜಡ ಅಂದ. ಇದು ಹೆಣ್ಣ ಐತೋ ಗಂಡ ಐತೋ ಅಂದತ್ತ, ಹೌದಿಲ್ಲ? ಕೈಯರೇ ಹಿಂಗ್ ಹಿಡಿದಿರ್ತಾನೋ, ಗುಬ್ಬಿ ಒದ್ದಾಡ್ತಿರ್ತಂತ. ಈ ನಮನಿ ಮಿಸ್ಕೆ ಆಡ್ತಂದ್ರ ಗಂಡ ಐತ ಅಂದತ್ತ. ಹಿಂಗ ತಗದ್ ನೋಡಿದ್ರೆ ಗಂಡ ಐತದ, ಗಾತ ಆತ್ಲ ಅಂದತ್ತ. ಮತ್ ಸಿಕ್ಕೊಲ್ಪ ಅಂದತ್ತ. ಇದು ಕರಿ ಐತೋ ಏನ್ ಬಿಳಿ ಐತು ಅಂದ. ಸುತ್ತ ನೋಡ್ತಾನಂತ, ಕರಿ ಗುಬ್ಬಿ ಇರ್ತಾವತ್ತ, ಕರಿ ಐತಂತ. ಮತ್ತ ತಗದ ಕರಿನ ಐತತ್ತ. ಅವನ ಒಳ್ಳೆ ಹತ್ತಿ ಪಾಯಿನ ಶಾನೆ ಇದ್ದಾವ, ಶಾನೆನ ಅಂದ್ರಲ್ಲ. ಕಡೆ ಲಾಸ್ಟಿಗೆ ಒಂದು ಮಾತು ಕೇಳ್ತಾನ, ಓಡಾಡಿದ್ದಾವ, ಇದು ಸತ್ತತೋ ಜೀವ ಐತೋ ಕೇಳ್ತಾನಂತ. ಶಾನೆ ಇದ್ದ ವ್ಯಕ್ತಿ ಒಂದು ಮಾತು ಹೇಳ್ತಾನ, ಯಪ್ಪ ಅದು ಸಾಯುವುದು ನಿನ್ನ ಕೈಯಾಗೈತಿ, ಬದುಕೋದು ನಿನ್ನ ಕೈಯಾಗೈತಿ, ಎರಡೂ ನಿನ್ನ ಕೈಯಾಗೈತಿ. ಹಂಗ ಅವ್ವ ಅಪ್ಪ ಎಲ್ಲಾನು ಕೊಟ್ಟಾರ. ನಮ್ಮ ಗುರುಗಳು, ಸಾಲಿ ಗುರುಗಳು ಎಲ್ಲವನ್ನ ಕಲಿಸ್ಯಾರ. ಅದನ್ನು ಸದುಪಯೋಗ ಪಡಿಸೋದು ನಮ್ಮ ಕಡೆ ಐತಿ, ದುರುಪಯೋಗ ಪಡಿಸ್ಕೊಳ್ಳೋದು ನಮ್ಮ. ಅವ್ವ ಅಪ್ಪ ಶಾನೆ ಆಗ್ಲಂತೇಳಿ ರೊಕ್ಕ ಕೊಡ್ತಿರ್ತಾರೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದು ನಮ್ಮ ಕಡೆ ಐತಿ, ದುರುಪಯೋಗ ಪಡಿಸ್ಕೊಳ್ಳೋದು ನಮ್ಮ ಕಡೆ ಐತಿ. ಇಷ್ಟ ಐತರ ಅರ್ಥ, ಬಿಟ್ರೆ ಏನೂ ಇಲ್ಲ. ಅದಕ್ಕೆ ಬಬಲಾದಿಯಿಂದ ನನ್ನ ಇಲ್ಲಿ ಚಂದ್ರವತಾಯಿಯ ಮೂರ್ತಿ ಪ್ರತಿಷ್ಠಾಪನೆಗೆ ನನ್ನ ನೀವು ಕರ್ಕೊಂಬಂದು ಇಂಥ ಭಕ್ತಿಯಿಂದ ನಮ್ಮನ್ನು ಬರಮಾಡಿಕೊಂಡು ಆ ತಾಯಿಯ ಆಶೀರ್ವಾದದೊಂದಿಗೆ ಈ ಒಂದು ಹಿಡಕಲ್ ಗ್ರಾಮದಲ್ಲಿ ಸಹಸ್ರಾರು ಭಕ್ತರು ಬಂದು ಇವತ್ತು ಸದಾಶಿವಮೂರ್ತಿಯ ಚಂದ್ರವತಾಯಿಯ ಒಂದು ಜಾತ್ರಾ ಮಹೋತ್ಸವಕ್ಕೆ ನೀವೆಲ್ಲ ಇವತ್ತು ಬಂದಿರಿ. ಆಯಿ ಮುತ್ಯಾಗ ಬೇಡ್ಕೊಳ್ಳೋದಿಷ್ಟ. ಇವತ್ತು ನಿಮ್ಮ ಅವ್ವ ಅಪ್ಪ ಹೋಗಿರ್ತಾರೆ ದೇವಸ್ಥಾನಕ್ಕೆ, ಏನು ಬಿಡ್ಕೋತಾರೆ ಅವರು? ಇವಾಗ ನನಗೆ ಇನ್ನೊಂದೆರಡು ಬಿಲ್ಡಿಂಗ್ ಕಟ್ಟಿಸೋಂಗಾಗಲಿ, ಹೊಲ ಬರೋಂಗಾಗಲಿ ತಾನು, ಯಪ್ಪ ಏನೂ ಬ್ಯಾಡೋ ಯಪ್ಪ, ಇದ್ದದ್ದು ಇವ್ ನಮ್ಮ ಮಗ ಉಳಿಸ್ಕೊಂಡು ಹೋಗ್ಲಿ ಅನ್ನೋದು ಅರ್ಥ ಕೇಳ್ತಿರ್ತಾರೆ, ಅಷ್ಟ ಕೇಳ್ತಾರೆ ಅವರು. ನನ್ನ 8 ದಿವಸ ನಾವೆಲ್ಲ ಮಾಡಿ ಇಟ್ಟಿವಿ. ಈಗ ಹುಡುಗರು ಇದ್ದದ್ದನ್ನ ಉಳಿಸ್ಕೊಂಡು ಮಾತ್ರ ಹೋಗ್ಲಿ, ಅದಕ್ಕೆ ಹೆಚ್ಚಿದ್ದಿರೋ ಬೇಡ. ನಮ್ಮ ದುಶ್ಚಟಗಳಿಗೆ ದಾಸನಾಗದೆ ತಂದೆ ತಾಯಿಗಳ ಸೇವೆ ಎಲ್ಲಾರನ್ನು ಜೋಪಾನ ಮಾಡ್ಕೊತ ಹೋಗ್ಲಿ ಅಂತೇಳಿ ಬೇಡ್ಕೊತಿರ್ತಾರ. ಅದನ್ನ ನಾವು ಅರಿವಲ್ಲಿ ಇಟ್ಕೊಂಡು ತಂದೆ ತಾಯಿಗಳ ಮನಸ್ಸಿಗೆ ನೋವಾಗ್ಲಾರ್ದಂಗ ನೀವು ಸಹಿತ ದುಶ್ಚಟಗಳಿಗೆ ದಾಸರಾಗಿ ಹಡದವ್ವ ಅಪ್ಪಗೆ ನಾವು ತ್ರಾಸ ಕೊಟ್ಟಿವಂದ್ರ ಅದನ್ನು ದೊಡ್ಡ ಪಾಪದ ಕೆಲಸ ನಮ್ಮ. ಅದಕ್ಕೆ ತಂದೆ ತಾಯಿಗಳ ಮನಸ್ಸಿಗೆ ನೋವಾಗ್ಲಾರ್ದಂಗ ಒಟ್ಟ ಒಂದ ಮಾತು ಹೇಳ್ತಾನೆ ಲಾಸ್ಟಿಂಗ್, ನೀವು ಒಳ್ಳೆಯ ವ್ಯಕ್ತಿ ಆಗ್ಬೇಕಪ್ಪ ಅಂದ್ರೆ ಶಾಂತಿ, ಸಹನೆ, ಸಮಾಧಾನ ಇವು 3 ಗುಣಗಳನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಂಡು ಹೋದಂದ್ರೆ ನಿನ್ನಂತ ದೊಡ್ಡ ವ್ಯಕ್ತಿನೇ ಯಾರೂ ಇಲ್ಲ. ಅದಕ್ಕೆ ಎಲ್ಲ ಗುಣಗಳನ್ನು ನೀವು ಅಳವಡಿಸಿಕೊಂಡು ತಂದೆ ತಾಯಿಗಳನ್ನು ಜೋಪಾನ ಮಾಡಿ ಎಲ್ಲರನ್ನ ಪ್ರೀತಿಯಿಂದ ಗೌರವಿಸಿ. ಇನ್ನೊಂದು ಮರ್ತಂದು ಹೇಳ್ತ ನೋಡೋದು, ಮತ್ತೆ ಹಂಗ ನೆನಪು ಬರುತ್ತವ ನನಗೂ. ಮುತ್ಯ ಒಂದು ಮಾತಾಡ್ಯಾನ, ಇದ ಲಾಸ್ಟ್ ಏನ ಹಂಗ ಲಾಸ್ಟ್ ಅನ್ ಗೊತ್ತ, ಇದ ಹಾರುಗೇರಿ ಕ್ರಾಸ್ ಮಠ ಆಗಬಾರ್ದು. ಮುತ್ಯ ಒಂದ ಮಾತಾಡ್ಯಾನ, ಜೊಳ್ಳು ಜೊಟ್ಟೊಂದು ಹಾರತೈತೆ, ಜೊಳ್ಳು ಜೊಟ್ಟೊಂದು ಹಾರತೈತಿ, ಗಟ್ಟಿ ಬೀಜೊಂದ ಉಳಿತೈತಿ.
ನಮ್ಮ ಬಬಲಾದೇವ್ರ ಅರ್ಥ ಗೂಢಾರ್ಥ ಇರ್ತದೆ. ಜೊಳ್ಳು ಯಾವ ಹಾರ್ತಾವಪ್ಪ ಅಂದ್ರೆ ಎಂಥವು ಹಾರ್ತಾವು? ದಾನ ಧರ್ಮ ಮಾಡುವುದಿಲ್ಲ, ದೇವರನ್ನ ಪೂಜಿಸುವುದಿಲ್ಲ, ತಂದೆ ತಾಯಿಗಳನ್ನ ಪೂಜಿಸುವುದಿಲ್ಲ, ತಂದೆ ತಾಯಿಗಳ ಪಾದ ಸೇವೆ ಮಾಡುವುದಿಲ್ಲ, ಧರ್ಮಕ್ಕೆ ತಲೆಬಾಗುವುದಿಲ್ಲ, ಜೊಳ್ಳಾಗಿ ಹೊಕ್ಕಿರೋ ಮಕ್ಕಳ್ರೆ ಅಂತೇಳಿ. ಜೊಳ್ಳ ಅಂದ್ರೆ ಏನು ಗೊತ್ತನ? ಅಡ್ಡ ಬಂದದ ಅಡ್ಡ ಹೊಕ್ಕತ್ತಾರ ಗೊತ್ತನ? ಜೊಳ್ಳಾಗಿ ಹಾರಿ ಹೊಕ್ಕತ್ತಿ. ಗಟ್ಟಿ ಕಾಳುಗಳು ಯಾವಪ್ಪ? ದಾನ, ಧರ್ಮ, ಪರೋಪಕಾರ, ನನ್ನವರು ತನ್ನವರು, ಯಪ್ಪ ಎನ್ನ, ಧರ್ಮಕ್ಕೆ ತಲೆಬಾಗಿ ತಂದೆ ತಾಯಿಗಳ ಪಾದ ಸೇವೆ ಯಾರು ಮಾಡ್ತಾರೋ ಇವೆಲ್ಲ ಗಟ್ಟಿ ಕಾಳುಗಳಾಗಿ ಉಳಿತಾವ. ಇನ್ನು ನಿಮ್ಮ ಕೈಯಾಗೈತೆ ಜೋಳ ಹಾಕಿರೋ, ಗಟ್ಟಿ ಕಾಳು ಹಾಕಿರೋ. ಸದಾಶಿವಪ್ಪನ ಮಾರ್ಗದರ್ಶನದಾಗ, ಚಂದ್ರೋತಾಯಿ ಮಾರ್ಗದರ್ಶನದಾಗ, ಕರಿಸಿದ್ದೇಶ್ವರನ ಮಾರ್ಗದರ್ಶನದಾಗ, ಮಾಲಿಂಗೇಶ್ವರನ ಮಾರ್ಗದರ್ಶನದಾಗ ಯಾರು ಹೊಕ್ಕಿರಿ ಇವೆಲ್ಲ ಗಟ್ಟಿ ಕಾಳುಗಳಾಗಿ ನಾಳೆ 4 ಮಂದಿಗೆ ಆಸರ ಹಾಕವು. ಅದು ನಿಮ್ಮ ಕೈಯಾಗೈತೆ. ಅದಕ್ಕೆ ಈ ಒಂದು ವೇದಿಕೆಯನ್ನ ಅಲಂಕರಿಸಿದಂಥ ಎಲ್ಲ ಗುರು ಹಿರಿಯರಿಗೂ, ಪರಮ ಪೂಜ್ಯರಿಗೂ, ಅದರ ಜೊತೆಗೆ ಎಲ್ಲ ಹಿಡ್ಕಲ್ ಗ್ರಾಮದ ಭಕ್ತಾದಿಗಳಿಗೂ, ತಾಯಂದಿರಿಗೂ, ಯುವಕ ಮಿತ್ರರಿಗೂ ಸದಾಶಿವಪ್ಪನ ಆಶೀರ್ವಾದದಿಂದ ನೀವು ಅನ್ಕೊಂಡಂಥ ಕೆಲಸಗಳಾಗಲಿ, ನೌಕರಿ ಅಂದವರು ನೌಕರಿ ಆಗಲಿ, ಆರ್ಮಿ ಆಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಪೊಲೀಸ್ ಆಗಲಿ, PSI ಆಗಲಿ, KS ಎಕ್ಸಾಮ್ ಬರೆದ ಎಲ್ಲ ದೊಡ್ಡವರಾಗ್ರಿ, ಸದಾಶಿವಪ್ಪನ ಆಶೀರ್ವಾದ, ಚಂದ್ರತಾಯಿಯ ಆಶೀರ್ವಾದದಿಂದ ನೀವು ಅಂದುಕೊಂಡಂಥ ಕೆಲಸಗಳು ಎಲ್ಲವೂ ಆಗಲಿ ಅಂತೇಳಿ ಸದಾಶಿವಪ್ಪನಲ್ಲಿ ಬೇಡ್ಕೊಂಡು, ಓಂ ಹರಿವ ಹಾವಿನ ಗಂಡು, ಉರಿಯುವ ಕಿಚ್ಚಿನ ಗಂಡ, ಹಂಡ ಹಾರೂರ ಗಂಡ, ಲಂಡ ಮುಸುಲರ ಗಂಡ, ತುಂಡ ಜನಿವಾರ ಗಂಡ, ಕೊಟ್ಟು ಕುದಿಯವರ ಗಂಡ, ಇಟ್ಟಂಗ್ಸವರ ಗಂಡ, ವಿಧಿ ಗಂಡ, ವಿಲಾಸದ ಗಂಡ, ಗಾಳಿ ಗಂಡ, ಧೂಳಿ ಗಂಡ, ಚೀಟಿ ಚಿಪಾಟಿ ಮಾಡೋರ ಗಂಡ, ನಾ ಅಂದವರ ಗಂಡ, ಆದಿಗಂಡ ಅನಾದಿಗಂಡ, ಅಡವಿಯಲ್ಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನುಜರನ್ನ ಕೊಲ್ಲುತ್ತಾ ಬರ್ತಾನೆ ಒಡೆಯ ಸದಾಶಿವ ಬಹು ಪರಾಕ್ರಮಿ. 1,80,000 पांचों पीर जंगम जिता फिर 3 लोग पुंडी पचा की दोस्तरो दिन पगाली पचा की दोस्तरो दिन जय जय नम पार्वतीश्वर महादेव सदाशिव मुत्या महाराज की, चंद्रोताई महाराज की, चिक्कई मुत्या महाराज की, करसिद्धेश्वर महाराज की, मालिंगेश्वर महाराज की, बसवेश्वर महाराज की, सकल साधु संत महाराज की जय मंगलम जय नमः पार्वतीश्वर महादेव।